ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರದ ದಿನ ಲಾಗ್ನ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ, ಹಾಗೆ ಬೆಳಿಗ್ಗೆನೇ ಪೂಜೆ ಮಾಡಬೇಡ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಡಿಸಿ ಬಾಗಿಲಿಗೆ ಎಲ್ಲ ಅರ್ಶಿನ ಕುಂಕುಮ ಮತ್ತು ಹೂವು ಎಲ್ಲ ಮಡಿಸಿ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಟು ಅವ್ರು ಸ್ಕೂಲಿಗೆ ಹೋದ್ಮೇಲೆ ಮನೆಯೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡು ಹೂವು ಮಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತೇನು ನಾನು ದೇವ್ರ ಸಾಮಾನೇನು ತೊಳೆದಿಲ್ಲ. ನಾನು ಸೋಮವಾರನೇ ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ. ನಾನು ಶುಕ್ರವಾರ ದಿನ ಕಳಸ ಏನು ಎತ್ತಲ್ಲ. ಸೋಮವಾರ ಇಲ್ಲಾಂದರೆ ಗುರುವಾರ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಇವತ್ತು ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಬೆಳಿಗ್ಗೆ ತಿಂಡಿಗೆ ತರಕಾರಿ ಪಲಾವ್ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕುಕ್ಕರಿಗೆ ಎಣ್ಣೆ ಮತ್ತು ಲವಂಗ, ಸೋಂಪು, ಪಲಾವ್ ಐಟಮು ಅದೆಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಇವತ್ತು ಮಸಾಲೆ ಏನು ರುಬ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನೇ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ, ಮಸಾಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿವತ್ತು ತರಕಾರಿಗೆ ಸೋಯಾ ಚಂಕ್ಸನ್ನು ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸು ಮತ್ತು ಸೋಯಾ ಚಂಕ್ಸು ಎರಡನ್ನೂ ಹಾಕಿ ಪಲಾವ್ ಮಾಡಿದಾಗ ಅದ್ರ ಟೇಸ್ಟೇ ಸೂಪರಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಹಚ್ಕೊಂಡಿರೋ ಅಂಥ ಟೊಮೊಟೊ, ನಾನಿಲ್ಲಿ ಒಂದು 2 ಟೊಮೊಟೊ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕಿ ಎಲ್ಲ ಫ್ರೈ ಆದಮೇಲೆ ನಾನು ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿಗಳೆಲ್ಲನೂ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಬೀನ್ಸು 3 ತರಕಾರಿನ ಹಾಕ್ಕೊಂಡಿದ್ದೀನಿ. ಇವತ್ತೇನು ನಾನು ಹಸಿ ಬಟಾಣಿ ಏನು ಹಾಕಿಲ್ಲ. ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಲ್ವ, ಹಾಗಾಗಿ ಬಟಾಣಿ ಏನು ಬೇಡ ಅಂತ ಅದು ಹಾಕಿಲ್ಲ. ಇದೇ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 1 ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ. ಇವಾಗ ನಾನಿಲ್ಲಿ ರುಬ್ಬಿರೋ ಅಂಥ ಮಸಾಲ ಏನೂ ಹಾಕಿಲ್ಲ ಅಲ್ವಾ, ಹಾಗಾಗಿ ಮಸಾಲ ಪೌಡರ್ಸ್ ಹಾಕ್ಕೊಂಡಿದ್ದೀನಿ. ನಾನು ಏನಾರ ಮಸಾಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ರುಬ್ಬಿದರೆ ಈ ಚಿಲ್ಲಿ ಪೌಡರು ಗರಂ ಮಸಾಲ ಆ ಥರದ್ದೇನೂ ಹಾಕಲ್ಲ. ಆ ಮಸಾಲ ರುಬ್ಬಿರ್ತೀನಲ್ಲ ಅದೇ ಸಾಕಾಗುತ್ತೆ ಅಂತ ಅದನ್ನೇ ಹಾಕಿ ಮಾಡಿರ್ತೀನಿ. ಅದು ಗ್ರೀನ್ ಕಲರ್ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ತರಕಾರಿಗೂ ಇಟ್ಕೊಂಡಿದ್ದಾದಮೇಲೆ ಫ್ರೈ ಆಗಿದ್ದಾದಮೇಲೆ ಇವಾಗ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ನಾನಿಲ್ಲಿ ಮುಂಚೆನೇ ಬಿಸಿನೀರು ಕಾಯಿಸಿ ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ ಅದನ್ನು ನೀರಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ ತರಕಾರಿ ಒಳಗಡೆ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದಕ್ಕೂ ಮಸಾಲ ಮತ್ತು ಎಣ್ಣೆದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಇದೆಲ್ಲ ಆದಮೇಲೆ ನಾವು ಎಷ್ಟು ಬೇಕು ಅಷ್ಟು ಅಳತೆಲಿ ಅಕ್ಕಿನ ತೊಗೊಂಡು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ನಮ್ಗೆ ಎಷ್ಟು ಅಳತೆಲಿ ಬೇಕು ಅಷ್ಟು ಅಳತೆಲಿ ನೀರಿಟ್ಕೊಂಡು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಮುಚ್ಚಿದ್ರೆ 2 ವಿಷಲ್ ಬಂದಮೇಲೆ ಸೋಯಾ ಚಂಕ್ಸ್ ತರಕಾರಿ ಪಲಾವು ತುಂಬ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಗ್ರೀನ್ ಕಲರ್ ಪಲಾವು ಮತ್ತು ಈ ಥರ ಮಸಾಲ ಪೌಡರ್ ಹಾಕಿ ಮಾಡುವಂಥ ಪಲಾವು ತುಂಬ ಇಷ್ಟ ಆಗುತ್ತೆ. ನನಗಂತೂ ಚಿಕ್ಕ ಹುಡುಗಿಲಾಗಿದ್ದಾಗ ಪಲಾವ್ ಅಂದರೆ ತುಂಬ ಇಷ್ಟ. ಇವಾಗ್ಲೂ ಅಷ್ಟೇ, ಪಲಾವು ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ. ನೋಡಿ 2 ವಿಷಲ್ ಆದಮೇಲೆ ಈ ಥರ ಪಲಾವ್ ರೆಡಿಯಾಗಿತ್ತು. ಇವಾಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿ ಉದ್ದುದ್ರಾಗಿತ್ತು ಪಲಾವಂತೂ.
ನಮ್ಮನೇಲಿ ಪಲಾವ್ ಮಾಡಿದಾಗ ಮೊಸರು ಗೊಜ್ಜು ಕಂಪಲ್ಸರಿ ಮಾಡಲೇಬೇಕು. ಪಲಾವ್ಗೂ ಮತ್ತು ಮೊಸರು ಗೊಜ್ಜಿಗೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಇನ್ನು ನೆಕ್ಸ್ಟ್ ಡೇ ಸಾಟರ್ಡೆ ಇತ್ತು. ಅವತ್ತು ಫೋರ್ತ್ ಸಾಟರ್ಡೆ, ಮಕ್ಕಳಿಗೆ ರಜೆ ಇತ್ತು ಸಾಟರ್ಡೆ. ಅಮ್ಮ ಏನಾದರೂ ಮಾಡು, ಇಲ್ಲದ್ರೆ ಏನಾದರೂ ಸ್ನ್ಯಾಕ್ಸ್ ಹೊರಗಡೆಯಿಂದ ತೊಗೊಬರೋಣ ಅಂತ ಹೇಳ್ತಾಯಿದ್ರು ಪಪ್ಪಂಗೆ. ನನ್ನೂ ಕೇಳ್ತಾಯಿದ್ರು, ಹಾಗೇನೇ ಅವ್ರ ಪಪ್ಪಂಗೂ ಹೇಳ್ತಾಯಿದ್ರು. ಆವಾಗ ನಾನು ತುಂಬ ದಿನ ಆಗಿತ್ತು ಪಿಜ್ಜಾ ಮಾಡಿ ಮನೆಯಲ್ಲೇ. ನಾವು ಈ ಮನೆಗೆ ಬಂದು 1 ಇಯರ್ ಆಯಿತು. ಇನ್ನು ಮುಂಚೆ ಇದ್ವಲ್ಲ ಆ ಮನೇಲಿ ನಾನು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಲನಾದರೂ ಪಿಜ್ಜಾ ಮಾಡ್ತಾಯಿದ್ದೆ ಅವಾಗವಾಗ. ಈ ಮನೆಗೆ ಬಂದಮೇಲೆ 1 ವರ್ಷದಿಂದ ನಾನು ಪಿಜ್ಜಾ ಮಾಡೇ ಇರಲಿಲ್ಲ. ಹಾಗಾಗಿ ನನ್ನ ಮಕ್ಕಳು, ಅಮ್ಮನೇ ನಿಮ್ಮ ಮನೆಗೆ ಬಂದಮೇಲೆ ಪಿಜ್ಜಾ ಮಾಡೇ ಇಲ್ಲ, ಮಾಡಮ್ಮ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಪಿಜ್ಜಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮುಂಚೆನೇ ನಾನಿಲ್ಲಿ ಒಂದು ಬೌಲಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋಂಥ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನು ಇನ್ಸ್ಟಂಟ್ ಈಸ್ಟ್ ಅದನ್ನು ಹಾಕ್ಕೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನು ಸಕ್ಕರೆ ಮತ್ತು ಸ್ವಲ್ಪ 1/2 ಟೇಬಲ್ ಸ್ಪೂನು ಉಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1-2.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಸಿ, ಅದು ಸ್ವಲ್ಪ ಹಿಂಗೆ ನಾದಿದ್ರೆ ಅದು ಒಂದಿಷ್ಟು ದೂರ ಹೋಗಬೇಕು, ಅಲ್ಲಿ ಆಗೋ ತನಕ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದೇ ಇರುತ್ತಲ್ಲ, ಅದೇ ಒಂದು 15 ನಿಮಿಷ ಅಂತೂ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾದಾದಮೇಲೆ 1 ಗಂಟೆ ಟೈಮ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಾನಿಲ್ಲಿ 5:30ಗೆ ಕಲಸಿಟ್ಟಿದ್ದೆ. 5:30ಯಿಂದ ನಾನಿಲ್ಲಿ 6:30 ಗಂಟೆ ಇದನ್ನು ಮುಟ್ಟಲಿಲ್ಲ. ಅದು ಡೋ ಉಬ್ಬಬೇಕಲ್ವಾ, ಅಲ್ಲಿ ತನಕ ನಾನು ಇದನ್ನು ರೆಸ್ಟ್ ಮಾಡೋಕ್ಕಿಟ್ಟಿದ್ದೆ. ಅದೆಲ್ಲ ಉಬ್ಬಿದಾದಮೇಲೆ ನಾನಿಲ್ಲಿ ಮುಂಚೆನೇ ನನಗೆ ಏನೇನು ಬೇಕು ವೆಜಿಟೇಬಲ್ಸು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಸ್ವೀಟ್ ಕಾರ್ನ ಬಿಡಿಸಿಟ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಸಾಸು ಮತ್ತು ಪಿಜ್ಜಾ ಸಾಸ್ ಮನೆಯಲ್ಲೇ ಇತ್ತು, ಮತ್ತು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಡೋ ಎಲ್ಲ ರೆಡಿಯಾಗಿದ್ದಾದಮೇಲೆ ನಾನು ಅದನ್ನು ಚೆನ್ನಾಗಿ ಒತ್ಕೊಂಡು ಸೈಡ್ ಎಡ್ಜಸ್ ಎಲ್ಲ ಬೆರಳಲ್ಲೇ ಹಿಂಗೆ ಮಾಡಿಕೊಂಡು ಅದಕ್ಕೆ ಒಂದು ಫೋರ್ಕ್ ತೊಗೊಂಡು, ಈಗ ಉಬ್ಬಾರ್ದು, ಮಧ್ಯದಲ್ಲಿ ಉಬ್ಬಾರ್ದಲ್ವ, ಸೈಡಲ್ಲಿ ಉಬ್ಬಿದ್ರೂ ಓಕೆ, ಮಧ್ಯದಲ್ಲಿ ಉಬ್ಬಾರ್ದು, ಹಾಗಾಗಿ ಫೋರ್ಕಲ್ಲಿ ಚುಚ್ತಾಯಿದ್ದೀನಿ. ಅದೆಲ್ಲ ಚುಚ್ಚಿದ್ದಾದಮೇಲೆ ಇವಾಗ ನಾನು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಆರಿಗೆನೋ ಮತ್ತು ಚಿಲ್ಲಿ ಪೌಡರು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಪಿಜ್ಜಾ ಮೇಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಪಿಜ್ಜಾ ಸಾಸ್ನೂ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಶೇಜ್ವಾನ್ ಸಾಸ್ನೂ ಹಾಕ್ಕೊಂಡಿದ್ದೀನಿ, ಚಟ್ನಿನ ಶೇಜ್ವಾನ್ ಚಟ್ನಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಇದೆಲ್ಲ ಕ್ಲೀನಾಗಿ ನೀಟಾಗಿ ಪಿಜ್ಜಾ ಡೋ ಮೇಲೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಲಿ ಸ್ಪ್ರೆಡ್ ಮಾಡಬೇಕು. ಚೆನ್ನಾಗಾಗುತ್ತೆ. ಫಸ್ಟ್ ಟೈಮು ನಾನು ಒಂದು 2-3 ಸಲ ಅಷ್ಟು ಟೇಸ್ಟಿಯಾಗಿ ಬಂದಿರಲಿಲ್ಲ. ಇತ್ತೀಚೆಗಂತೂ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ. ಹೆಂಗೆ ಡಾಮಿನೋಸ್ ಪಿಜ್ಜಾದಲ್ಲಿ ಆಗುತ್ತಲ್ಲ ಅದೇ ರೀತಿ ಆಗುತ್ತೆ. ಇವಾಗ ಸ್ವಲ್ಪ ಒಂದು ಪಿಂಚ್ ಅಷ್ಟು ಉಪ್ಪು ಉದುರಿಸ್ಕೋಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ. ಇವಾಗ ನಾನು ಆನಿಯನ್ನು, ಕ್ಯಾಪ್ಸಿಕಮ್ಮು, ಟೊಮೊಟೊ, ಸ್ವೀಟ್ ಕಾರ್ನು, ನಾನಿಲ್ಲಿ 2 ಥರ ಚೀಸ್ ತಂದಿದ್ದೀನಿ. ಒಂದು ಸ್ಲೈಸಸ್ ಥರದ್ದು ಚೀಸು ಮತ್ತು ಮಸಾಲ ಚೀಸು 2 ತೊಗೊಬಂದಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ನಾನು ವೆಜಿಟೇಬಲ್ಸ್ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಹಿಂಗೆ ಬಿಡಿಯಾಗಿ ಒಂದೊಂದು ಪಕ್ಕಕ್ಕೆ ಬರಬಾರ್ದು, ಇಷ್ಟು ದೂರ ಒಂದು ಪಕ್ಕ ಆನಿಯನ್ ಇದ್ದರೆ ಪಕ್ಕದಲ್ಲಿ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಕಲರ್ದು ಟೊಮೊಟೊ ಮತ್ತು ಸ್ವೀಟ್ ಕಾರ್ನು ಅದೆಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ವೆಜಿಟೇಬಲ್ಸು ಜಾಸ್ತಿ ಇರಬಾರ್ದು, ಮೀಡಿಯಮಾಗಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೇಕು. ತುಂಬ ಚೆನ್ನಾಗಾಗಿತ್ತು ಮಾತ್ರ ಪಿಜ್ಜಾ ಅಂತೂ. ಇದೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದಕ್ಕೆ ಚೀಸ್ನ ತುರ್ಕೋತಾ ಇದ್ದೀನಿ. ನೋಡಿ, ಮೊಸರಲ್ಲ ಚೀಸ್ನ ತುರ್ಕೊಂಡೆ, ಮತ್ತು ಸ್ಲೈಸಸ್ ಇತ್ತಲ್ಲ ಅದನ್ನು ಹಾಗೇ ಪೀಸ್ ಮಾಡಿ ಎಲ್ಲ ಕಡೆಗೂ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಫಸ್ಟ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಮೊಸರಲ್ಲ ಚೀಸ್ನ ತುರಿತಾ ಇದ್ದೀನಿ. ಪಿಜ್ಜಾ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನಿಲ್ಲಿ ಮುಂಚೆನೇ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ನಾನು ಓವನ್ಗೇನು ಇಡ್ತಾಯಿಲ್ಲ, ಗ್ಯಾಸ್ ಸ್ಟವ್ ಮೇಲೆ ಬಾಣಲಿಲೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಚೀಸೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಬಾಣಲಿ ಬೇಗ ಕಾದರೆ ಪಿಜ್ಜಾದು ಚೆನ್ನಾಗಾಗುತ್ತೆ ಬೇಗ.
ನೋಡಿ ಪ್ಲೇಟ್ ತೆಗೆದ ತಕ್ಷಣ ಹೆಂಗೆ ಹೊಗೆ ಬಂತು. ಇಷ್ಟು ನಾನು ಬಿಸಿಯಾಗೋ ತನಕ ಕಾಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಇವಾಗ ಪ್ಲೇಟ್ನ ಅದರೊಳಗಡೆ ಇಡ್ತಾಯಿದ್ದೀನಿ. ನಾನು ಮುಂಚೆನೇ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ಮೈದಾ ಹಸಿಟ್ಟನ್ನೆಲ್ಲನೂ ಸ್ಪ್ರೆಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಯಾಕೆಂದರೆ ಪಿಜ್ಜಾದು ಡೋ ಅಂಟ್ಕೋಬಾರ್ದು ಕೆಳಕ್ಕೆ ಅಂತ. ಮುಂಚೆನೇ ಎಣ್ಣೆ ಸವರ್ದು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡಿದ್ರೆ ಡೋ ಅಂಟ್ಕೊಳ್ಳಲ್ಲ. ಮೈದಾ ಹಿಟ್ಟೊಂದು ಇರುತ್ತಲ್ಲ ಅದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಎತ್ತಿದ ತಕ್ಷಣ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 10ರಿಂದ 15 ನಿಮಿಷ ತೆಗಿಬಾರ್ದು ಮುಚ್ಚಳನ, ಹಾಗೇ ಬೇಯಿಸಬೇಕು. ನೋಡಿ ಚೀಸೆಲ್ಲ ಕರಗಿ ಯಾವ ಥರ ಆಗಿದೆ ಅಂತ. ನಾನು ಆರಿಗಾನೋ ಹಾಕ್ಬಿಡೋದನ್ನ ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಇಲ್ಲಿ ಪಿಜ್ಜಾ ಸೀಸನಿಂಗ್ಸು ಮತ್ತು ಆರಿಗಾನೋ ಹಾಕ್ತಾಯಿದ್ದೀನಿ. ಇವಾಗ ಒಂದು 5 ನಿಮಿಷ ಇದೆಲ್ಲ ಹಾಕಿದಾದ್ಮೇಲೆ ಒಂದು 5 ನಿಮಿಷ ಇಟ್ಟೆ ಅಷ್ಟೇ. ಇನ್ನೊಂದು ಸ್ವಲ್ಪ ಆಗಬೇಕಿತ್ತು, ಹಾಗಾಗಿ ಇನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾಯಿದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಬೆಂದಮೇಲೆ ಈ ರೀತಿಲಿ ಪಿಜ್ಜಾ ರೆಡಿಯಾಗಿದೆ. ಈ ಸಲ ಅಂತೂ ಪಿಜ್ಜಾ ತುಂಬ ಚೆನ್ನಾಗಾಗಿತ್ತು, ರುಚಿಯಾಗೂ ಇತ್ತು, ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಡೊಮಿನೋ ಪಿಜ್ಜಾದಲ್ಲೆಲ್ಲ ಹೆಂಗಿರುತ್ತೆ ಅದೇ ಥರ ಇತ್ತು. ನೋಡಿ ಪ್ಲೇಟಿಗೆ ಒಂಚೂರು ಅಂದ್ಕೊಂಡಿಲ್ಲ, ಚೆನ್ನಾಗಿ ನಮ್ಗೆ ಹೆಂಗೆ ಬೇಯಬೇಕು ಆ ಥರದಲ್ಲಿ ಬೆಂದಿದೆ. ಚೀಸಲ್ಲೆಲ್ಲ ಕೊತ ಅಂತ ಕುದೀತಾ ಇದೆ ನೋಡಿ, ಸಣ್ಣ ಸಣ್ಣ ರೀತಿಲಿ ತುಂಬ ಚೆನ್ನಾಗಿತ್ತು. ಇವಾಗ ನೀಟಾಗಿ ಹುಷಾರಾಗಿ ಎತ್ಕೋಬೇಕು, ಏಕೆಂದರೆ ಪ್ಲೇಟು ತುಂಬ ಬಿಸಿ ಇರುತ್ತೆ. ಹಾಗಾಗಿ ನಾನು ಇಕ್ಲದಲ್ಲಿ ಸಹಾಯದಿಂದ ಎತ್ಕೊಂಡು ಕೆಳಗಡೆ ಇಟ್ಕೊಂಡೆ. ಇವಾಗ ಪಿಜ್ಜಾ ಕಟ್ಟರಲ್ಲಿ ಇದನ್ನು ಕಟ್ ಮಾಡಬೇಕು. ಅಷ್ಟೊತ್ತಿಗೆ ನಾನು ಇನ್ನೊಂದು ಪಿಜ್ಜಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಇದನ್ನೊಂದು 5 ನಿಮಿಷ ಆಗಲಿ, ಸ್ವಲ್ಪ ಪ್ಲೇಟು ಬಿಸಿ ಇದೆಯಲ್ವಾ, ಹಾಗಾಗಿ ಕಟ್ ಮಾಡೋಕ್ಕೆ ಇದಾಗುತ್ತೆ ಅಂದ್ಬಿಟ್ಟು 1-2 ನಿಮಿಷ ಆದಮೇಲೆ ಪಿಜ್ಜಾ ಕಟ್ಟರ್ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿತ್ತು ಪಿಜ್ಜಾ ಅಂತೂ. ನೋಡಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡುವಾಗ ಆ ಕಟ್ಟರ್ಗೆ ಒಂಥರ ಅಂಟ್ಕೋತಾಯಿತ್ತು, ನಾರು ಥರ ಬರ್ತಾಯಿತ್ತು. ನನ್ನ ಮಕ್ಕಳಂತೂ ತುಂಬ ಕಾತರದಿಂದ ಕಾಯ್ತಾಯಿದ್ರು, ಅಮ್ಮ ರೆಡಿ ಆಯಿತಾ ಅಂತ. ರೆಡಿ ಆಯಿತು ತಡೀರಪ್ಪ ಕಟ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟೆ. ರೆಡಿ ಮಾಡುವಾಗ ನಾನು 3 ತಿಂತೀನಿ, ನಾನು 4 ತಿಂತೀನಿ ಅಂತಿದ್ಲು ಅನ್ವಿತಾ. ಅವಳು ತಿಂದಿದ್ದೆ ಕೊನೆಗೆ ಒಂದು ಪಿಜ್ಜಾ, ಒಂದು ರೌಂಡ್ ತಿನ್ನೋ ಅಷ್ಟೊತ್ತಿಗೆ ಅವಳಿಗೆ ಸುಸ್ತಾಯಿತು. ನೋಡಿ ಈ ಥರ ಪಿಜ್ಜಾ ರೆಡಿ ಆಯಿತು. ನೀಟಾಗಿ ಡೊಮಿನೋಸ್ ಪಿಜ್ಜಾದಲ್ಲಿ ಹೇಗೆ ಬಂದಿರುತ್ತೆ ಹಾಗೇ ಬಂದಿತ್ತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿತ್ತು. ನೋಡಿ ಇವಾಗ ನೀವು ಅವಳ ರಿವ್ಯೂನೇ ಕೇಳ್ಬೋದು ಹೆಂಗಿತ್ತು ಅಂತ. ನೋಡಿ ಸೂಪರಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಇಷ್ಟ ಆಯಿತು. ನಾನು ಅನ್ವಿತನ್ನ ಹೇಗೆ ಕೇಳಿದ್ರು ಸ್ಪೈಸಿಯಾಗೈತಾ, ಟೇಸ್ಟಿಯಾಗೈತಾ, ಸ್ವೀಟ್ ಆಗೈತಾ, ಹೆಂಗೆ ಕೇಳಿದ್ರು ಹೌದಮ್ಮ ಹೌದು ಅಂತ ಅಲ್ಲಾಡಿಸ್ತಾ ಇದ್ಲು. ಪಾಪ ಅವಳು ಪಿಜ್ಜಾ ತಿನ್ನೋ ಮೂಡಲ್ಲಿದ್ಲು. ಅವಳಿದ್ಲು, ನಾವೇನು ಕೇಳಿದ್ರು ಹ್ಞೂ ಅಂತ ಇದ್ಲು. ಸರಿ ನೀನು ತಿನ್ನಪ್ಪ ಅಂದ್ಬಿಟ್ಟು ನಾವು ಪಿಜ್ಜಾ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.